ಕಲಬುರಗಿಯಲ್ಲಿ ಕೆಲಸದ ಜೊತೆ ಕಲಿಕೆಗೆ ಸಂಧ್ಯಾಶಕ್ತಿ ಸಂಜೆ ಕಾಲೇಜು ಆರಂಭ. ಕೆಲಸದ ಜೊತೆಗೆ ವಿದ್ಯಾಭ್ಯಾಸ ಬಡ್ತಿಗೆ ಅವಕಾಶ. ಕಲಬುರಗಿ ನಗರದಲ್ಲಿಂದು ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ಅವರು ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಬಡ ಮಕ್ಕಳ ವಿದ್ಯಾಭ್ಯಾಸ ಅರ್ಧದಲ್ಲಿಯೇ ನಿಂತು ಹೋಗಬಾರದು, ಅವರ ಕೆಲಸದ ಜೊತೆಗೆ ಪದವಿ ಶಿಕ್ಷಣ ಪಡೆಯಲು 2024-25ನೇ ಸಾಲಿನಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಸಂಜೆ ಕಾಲೇಜನ್ನು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಮಾತ್ರ ಸಂಜೆ ಕಾಲೇಜು ಪ್ರಾರಂಭಿಸಿದ್ದೇವೆ. ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ 2024-25ನೇ ಸಾಲಿನಲ್ಲಿ ಹೊಸದಾಗಿ ಒಂದು ಕೋರ್ಸ್ ತಂದಿದೆ. ಅದೇ ಬಿಕಾಂ ರಿಟೇಲ್ ಆಪರೇಷನ್. ಇದರ ಕುರಿತು ಸಹ ವಿವರವಾಗಿ ಮಾತನಾಡಿ, ಇದರ ಸದುಪಯೋಗ ಪಡೆಯಲು ವಿದ್ಯಾರ್ಥಿಗಳಿಗೆ ಸುದ್ದಿಗೋಷ್ಠಿ ಮುಖಾಂತರ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ವಾಣಿಜ್ಯ ವಿಭಾಗದ ಕೋಆರ್ಡಿನೇಟರ್ ಶಶಿಕಾಂತ್ ಕೊಳ್ಳಿ ಅವರು ಕೂಡ ಹೊಸದಾಗಿ ಬಂದ ಬಿಕಾಂ ರಿಟೇಲ್ ಆಪರೇಷನ್ ಪದವಿ ಕುರಿತು ಸವಿವರವಾಗಿ ಮಾಹಿತಿ ನೀಡಿದರು. ತದನಂತರ ಡಾಕ್ಟರ್ ಟಿವಿ ಅಡ್ವೇಶ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಪರೀಕ್ಷಾ ನಿಯಂತ್ರಕರು ಕೂಡ ಕಾಲೇಜಿನಲ್ಲಿ ಕೋರ್ಸ್ಗಳ ಬಗ್ಗೆ, ಕಾಲೇಜಿನ ವ್ಯವಸ್ಥೆ ಕುರಿತು ಮತ್ತು ಪರೀಕ್ಷಾ ವ್ಯವಸ್ಥೆಯ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಸಂಜೆ ಕಾಲೇಜಿನ ಕೋಆರ್ಡಿನೇಟರ್ ಡಾಕ್ಟರ್ ರಾಜಕುಮಾರ್ ಸಲಗರ ಅವರು ಮಾತನಾಡುತ್ತಾ, ಸಂಜೆ ಕಾಲೇಜಿನ ಗುರಿ ಉದ್ದೇಶದ ಕುರಿತು ಸವಿವರವಾಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಕಲಬುರಗಿ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ, ಪರೀಕ್ಷಾ ವಿಭಾಗದ ಕೋಆರ್ಡಿನೇಟರ್ ಡಾಕ್ಟರ್ ಟಿವಿ ಅಡ್ವೇಶ್, ಗ್ರಂಥಪಾಲಕರಾದ ಡಾಕ್ಟರ್ ವಿಜಯಕುಮಾರ್, ಸಂಜೆ ಕಾಲೇಜಿನ ಕೋಆರ್ಡಿನೇಟರ್ ಡಾಕ್ಟರ್ ರಾಜಕುಮಾರ್ ಸಲಗರ್, ಬಿಕಾಂ ಯುಜಿ ವಿಭಾಗದ ಕೋಆರ್ಡಿನೇಟರ್ ಡಾಕ್ಟರ್ ಶಶಿಕಾಂತ್ ಕೊಳ್ಳಿ ಸೇರಿದಂತೆ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಪತ್ರಿಕಾಗೋಷ್ಠಿ ಕರೆಸಿರುವ ಉದ್ದೇಶವೇನಂತಂದರೆ, ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ, ನಮ್ಮ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಳೆಯದಾದ ಮತ್ತು ಪ್ರತಿಷ್ಠಿತವಾದಂತಹ ವಿದ್ಯಾಲಯವಾಗಿದ್ದು, ಸುಮಾರು 4,000ಕ್ಕಿಂತ ಹೆಚ್ಚಿನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ. ಶೈಕ್ಷಣಿಕ ಸಾಲಿಗಾಗಿ 2024-25ನೇ ಸಾಲಿಗಾಗಿ ನಾವು ಹೊಸದಾಗಿ ಸಂಜೆ ಕಾಲೇಜನ್ನು ಪ್ರಾರಂಭಿಸುವ ಉದ್ದೇಶದಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 2021-22ರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ಸಂಜೆ ಕಾಲೇಜಿಗಾಗಿ ಮಾನ್ಯತೆಯನ್ನು ದೊರೆತಿದ್ದು, 2 ವರ್ಷಗಳ ಕಾಲ ಆಗಿನ ಪ್ರಾಂಶುಪಾಲರು ಅದಕ್ಕಾಗಿ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದರೆ ಈ ಸಲ ನಾವು ಹೆಚ್ಚಿನ ಮುತುವರ್ಜಿ ವಹಿಸಿ ಬಡ ಮಕ್ಕಳಿಗಾಗಿ ಮತ್ತು ಪ್ರತಿಭಾವಂತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರು ಹೆಚ್ಚಿನ ಕಾಳಜಿ ವಹಿಸಿ ಕೆಲವೊಂದು ಕಾಲೇಜುಗಳಿಗೆ ಸಂಜೆ ಕಾಲೇಜನ್ನು ಪ್ರಾರಂಭಿಸಲು ಅನುಮತಿ ಕೊಟ್ಟಿದ್ದು, ಅದನ್ನು ನಾವು ಈ ಸಾಲಿಗಾಗಿ ಅಂದರೆ 2024-25ನೇ ಸಾಲಿಗಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಇದರ ಒಂದು ಲಾಭವನ್ನು ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ಕಾಲೇಜಿಗೆ ಪ್ರತಿಭಾವಂತ ಮಕ್ಕಳು ಪ್ರವೇಶವನ್ನು ಪಡೆಯುವಲ್ಲಿ ಸಹಕರಿಸಬೇಕು ಅಂತ ಕೇಳ್ತೇನೆ. ನಮ್ಮಲ್ಲಿ ಈಗಾಗಲೇ BA, BSc, ಬಿಕಾಂ ಪದವಿ ಕೋರ್ಸ್ಗಳಿದ್ದು 13 ಸ್ನಾತಕೋತ್ತರ ಕೋರ್ಸ್ಗಳನ್ನು ನಾವು ಹೊಂದಿದ್ದೇವೆ. ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳು ನಮ್ಮಲ್ಲಿದ್ದು, ಯಾವುದೇ ರೀತಿಯ ತರಗತಿಗಳ ಕೋಣೆಯ ಒಂದು ಅನಾನುಕೂಲತೆಯಾಗಲಿ, ಶಿಕ್ಷಕರ ಕೊರತೆಯಾಗಲಿ, ಪ್ರಯೋಗಾಲಯದ ಕೊರತೆಯಾಗಲಿ ಯಾವುದಕ್ಕೂ ಕಡಿಮೆ ಇಲ್ಲ. NCC, NSS, ಸ್ಕೌಟ್ಸ್ ಗೈಡ್ ಅಂತಹ ವಿಭಾಗಗಳನ್ನು ಕೂಡ ನಾವು ಹೊಂದ್ಕೊಂಡಿದ್ದು, ಈ ಒಂದು ಭಾಗದಲ್ಲಿ ನಮ್ಮ ಮಹಾವಿದ್ಯಾಲಯ ಉನ್ನತ ಮಟ್ಟಕ್ಕೆ ಇರುವಲ್ಲಿ ನಾವು ಶ್ರಮಿಸಬೇಕೆಂದು ಎಲ್ಲ ಪ್ರಾಧ್ಯಾಪಕರು, ಅತಿಥಿ ಉಪನ್ಯಾಸಕರಾಗಲಿ ಇಲ್ಲ ಖಾಯಂ ಮಾತಿ ಹೊಂದಿದ ಉಪನ್ಯಾಸಕರಾಗಲಿ ಹಗಲು ರಾತ್ರಿ ಶ್ರಮವಹಿಸಿ ಆ ದಿಸೆಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಹೊಸದಾಗಿ ಒಂದು ರಿಟೇಲ್ ಆಪರೇಷನ್ಸ್ ಅನ್ನುವಂತಹ ಕೋರ್ಸ್ ಕೂಡ ಪ್ರಾರಂಭವಾಗಿದ್ದು, ಅದರ ಒಂದು ಪ್ರವೇಶಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿ ಹೇಳೋದಕ್ಕಾಗಿ ಅಲ್ಲಿ ಬ್ಯಾನರ್ಗಳನ್ನು ಹಚ್ಚಿ ಕರಪತ್ರಗಳನ್ನು ಹಂಚುವುದರ ಮುಖಾಂತರ ಕೂಡ ನಾವು ಅದಕ್ಕಾಗಿ ನಾವು ಪ್ರವೇಶವನ್ನು ಪಡೆಯುವಲ್ಲಿ ಪ್ರಯತ್ನಿಸ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ
ಸಂಜೆ ಕಾಲೇಜು ಅಂತಂದ್ರೆ ಯಾವ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ, ಹಗಲೆಲ್ಲ ಕೆಲಸ ಮಾಡಿ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಓದಬೇಕು ಅನ್ನೋಂಥ ಆಸಕ್ತಿ ಇದೆ ಅವರಿಗೆ, ಅದರ ಮನೆಯ ಒಂದು ಬಡತನ ಪರಿಸ್ಥಿತಿಯಿಂದಾಗಿ ಅವರು ಓದ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಮಕ್ಕಳಿಗಾಗಿ ಅವರು 4 ಗಂಟೆವರೆಗೂ ಕೆಲಸ ಮಾಡಿ 4ರಿಂದ 8 ಗಂಟೆ ಅಂತ ನಾವು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆ ಒಂದು ಸಂಜೆ ವೇಳೆ ಅವರು ವಿದ್ಯಾಭ್ಯಾಸ ಪಡೆದು ಪ್ರತಿಭಾವಂತ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಳ್ಳುವಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದೆ. ಆ ಕಾರ್ಯವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸಂಜೆ ಕಾಲೇಜ್ ಇದಕ್ಕೆ ಅನುಮತಿ ಸಿಕ್ಕಿದ್ದು 2021-22ರಲ್ಲಿ ಅನುಮತಿ ಸಿಕ್ಕಿದೆ. ಆಗಿನ ಪ್ರಾಂಶುಪಾಲರು ಅದಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದ್ರೆ ಹೆಚ್ಚಿನ ಮಟ್ಟದ ಪ್ರವೇಶಾತಿ ಆಗದೆ ಇದ್ದಕ್ಕಾಗಿ ಅದು ಪ್ರಾರಂಭಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಆ ದಿಶೆಯಲ್ಲಿ ಒಂದು 4-5 ಜನ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಇನ್ನೂ ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುವಲ್ಲಿ ಒಂದು ಹೆಚ್ಚಿನ ಕ್ರಮ ತಗೊಂಡು ಮಾಡ್ತೀವಿ ಅನ್ನೋ ಭರವಸೆ ಕೂಡ ನನಗಿದೆ ಸರ್. ಈಗ ಸರ್ ಈಗ ಸದ್ಯ ಇದು ಗುಲ್ಬರ್ಗದ ಹೃದಯ ಭಾಗದಲ್ಲಿ ಇರುವಂತಹ ಕಾಲೇಜ್ ಸರ್. ಈಗ ರಾತ್ರಿ ಹೊತ್ತು ಬರ್ಲಿಕ್ಕೂ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಸುತ್ತಮುತ್ತ ದೊಡ್ಡ ದೊಡ್ಡ ಕಾಲೇಜುಗಳವ, ಮನೆಗಳು, ಬಡಾವಣೆದ ಕಾಲೋನಿಗಳವ, ಹಂಗಾಗಿ ಸುರಕ್ಷಿತವಾಗಿ ಹೆಣ್ಮಕ್ಳು ಬಂದು ಹೋಗ್ಬೋದು ಸರ್. ಅದಕ್ಕೇನು ತೊಂದರೆ ಇಲ್ಲ. ಮತ್ತೆ ಸಂಜೆ ಇದು 2021-22ಕ್ಕೆ ಪರ್ಮಿಷನ್ ಸಿಕ್ಕಿದೆ ಸರ್, ಅನುಮತಿ ಸಿಕ್ಕಿದ್ದು. ಆಗಿನ ಪ್ರಾಂಶುಪಾಲರು ಅದಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ. ಅದ ಸಮರ್ಪಕವಾದ ಒಂದು ಅಲ್ಲಿ ಅವರಿಗೆ ಇದು ಅವಕಾಶ ಸಿಗ್ಲಿಲ್ಲ. ಹಾಗಾಗಿ ಈ ವರ್ಷ ನಾವು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ ಸರ್. ಈ ಪ್ರಸ್ತುತ ಇದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದೆಯಾ ಅಥವಾ ಕರ್ನಾಟಕದಂತ ಎಲ್ಲ ಕಡೆ ಎಲ್ಲ ಇದೆ? ಇಲ್ಲ ಸರ್, ನನಗೆ ಅನ್ಸಿದ ಮಟ್ಟಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಇದೊಂದೇ ಸಂಜೆ ಕಾಲೇಜು ಅಂತ ನಾನು ಅಂದ್ಕೊಂಡಿದ್ದೀನಿ, ನನ್ನ ಮಾಹಿತಿ ಪ್ರಕಾರ. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಒಂದು, ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ಇರ್ಬೋದಲ್ವ? ಇರ್ಬೋದು ಸರ್, ನನ್ನ ಗಮನಕ್ಕಿಲ್ಲ. ನನ್ನ ಮಾಹಿತಿ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಇದೊಂದು ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಹಾ ಸರ್. ಈ ಒಂದು ಕಾಲೇಜ್ ಇಲ್ಲ, ಅದೇ ಬಡ ಪ್ರತಿಭಾವಂತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಬಡತನದಿಂದಾಗಿ ಅವ್ರು ಏನ್ ಮಾಡ್ತಾರೆ, ಶಿಕ್ಷಣ ಅರ್ಧಕ್ಕೆ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಅಂತ ಮಕ್ಕಳು 4 ಗಂಟೆವರೆಗೆ ಕೆಲಸ ಮಾಡಿ ಮತ್ತ ವಿದ್ಯಾಭ್ಯಾಸ ಕೂಡ ಪಡೀಲಿ, ಶಿಕ್ಷಣ ಪಡೀಲಿ ಅನ್ನುವಂತ ಒಂದು ಮಹದಾಸೆ ಇಟ್ಕೊಂಡು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಇದನ್ನ ಆರಂಭ ಮಾಡಿದ್ದಾರೆ. 4ರಿಂದ 8ವರೆಗೆ ಅಂತ ನಾವು ಮಾಡಿದ್ವಿ. ನಾವು ಅಲ್ಲಿ ಸರ್ಕಾರದಿಂದ ಆದೇಶ ಬರೋವರೆಗೂ ಇದ್ದಂತಹ ಸಿಬ್ಬಂದಿಯರನ್ನು ತಗೊಂಡೇ ನಾವು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಮಿನಿಮಮ್ ಒಂದು ಕೋರ್ಸಿಗೆ 15ಕ್ಕಿಂತ ಜಾಸ್ತಿ ಇರಬೇಕು ಅಂತ ಆರ್ಡರ್. ಕಾಲೇಜಿನಲ್ಲಿ ಒಗ್ಗಟ್ಟದ, ಎಲ್ಲರೂ ನೈತಿಕ ಹೊಣೆ ಹೊತ್ತು ಅದ ಜವಾಬ್ದಾರಿ ತಗೊಂಡು ನಾವೆಲ್ಲರೂ ಮನಸಾಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ವಿ. ಪ್ರಮುಖವಾದ ಉದ್ದೇಶ ಏನಂದ್ರೆ, ಪ್ರಮುಖವಾಗಿ ಈ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರ್ತಾ ಇರುವುದರಿಂದ, ಅದರಲ್ಲಿಯೂ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ, ಅದು ಗುಲ್ಬರ್ಗ ಒಂದು ಲೋಕಲ್ ನಗರಗಳಲ್ಲಿ ಏನು ನಮ್ಮಲ್ಲಿ ಏನು ಸ್ಲಮ್ ಏರಿಯಾದಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ವಿಶೇಷವಾಗಿ ಅವರಿಗೆ ಹಣಕಾಸಿನ ಕೊರತೆಯಿಂದ ಕೆಲವೊಂದು PUC ನಂತರ ಕೆಲವೊಂದು ಪ್ರೈವೇಟ್ ಕೆಲಸಗಳಲ್ಲಿ ತೊಡಗಿರೋದ್ರಿಂದ ಅಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವುದಕ್ಕೋಸ್ಕರ ಈ ಒಂದು ಸಂಜೆ ಕಾಲೇಜುಗಳನ್ನು ಸರ್ಕಾರ ಒಂದು ದೂರದೃಷ್ಟಿಕೋನದಿಂದ ಪ್ರಾರಂಭ ಮಾಡಲಾಗಿದೆ. ಅದಕ್ಕೆ ಈಗಾಗಲೇ ಬಹಳ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಸಿಗ್ತಾ ಇದೆ. ಈಗಾಗಲೇ ಸುಮಾರು 50ರಿಂದ 100 ವಿದ್ಯಾರ್ಥಿಗಳು ಅಡ್ಮಿಷನ್ಗಾಗಿ ನಮ್ಮನ್ನು ವಿಚಾರಿಸಿ ಹೋಗಿದ್ದಾರೆ. ಈಗಾಗಲೇ ಅದರಲ್ಲಿ ಒಂದು 5-6 ಅಡ್ಮಿಷನ್ಗಳನ್ನು ತಗೊಂಡಿದ್ದಾರೆ. ನನ್ನ ಅನಿಸ್ಮಟ್ಟಿಗೆ ಬಹುಶಃ ಒಂದು 10-15 ದಿವಸದಲ್ಲಿ ನಮಗೆ ಸರ್ಕಾರ ಕೊಟ್ಟಂತ ಒಂದು 300 ಇಂಟೇಕನ್ನು ಬಿಕಾಮ್ ಕೊಟ್ಟಿದೆ. ಆ 300 ಇಂಟೇಕನ್ನು 100% 100ರಷ್ಟು ಅವು ಆ ಸೀಟುಗಳು ತುಂಬುತ್ತವೆ. ಈ ಭಾಗದ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ನಾನು ವಿಶೇಷವಾಗಿ ಬಡ ವಿದ್ಯಾರ್ಥಿ ಯಾಕೆ ಹೇಳ್ತಾ ಏನಂದ್ರೆ, ಈಗಾಗಲೇ ಗುಲ್ಬರ್ಗ ನಗರದಲ್ಲಿ 2 ಸಂಜೆ ಕಾಲೇಜುಗಳು, ಪ್ರೈವೇಟ್ ಕಾಲೇಜುಗಳು ಇವೆ. ಅಲ್ಲಿ ದುಬಾರಿ ವೆಚ್ಚವನ್ನು, ಫೀಸನ್ನು ವಿದ್ಯಾರ್ಥಿ ಕೊಡಲಿಕ್ಕೆ ಸಾಧ್ಯ ಆಗೋದ್ರಿಂದ ನಮ್ಮಲ್ಲಿ ಸರ್ಕಾರದ ಆದೇಶಾನುಗುಣವಾಗಿ ಏನು ಫೀ ಇರ್ತದೆ ಆ ಫೀಯನ್ನು ಮಾತ್ರ ಕಟ್ಟಲಿಕ್ಕೆ ಅದು 4,000ರಿಂದ 5,000 ಮಾತ್ರ ಇರ್ತದೆ. ಇವತ್ತು ಲಕ್ಷಾಂತರ ರೂಪಾಯಿ ಫೀಸನ್ನು ಇವತ್ತು ಏನು ಸರ್ಕಾರಿ ಏನು ಪ್ರೈವೇಟ್ ಕಾಲೇಜುಗಳಲ್ಲಿ ಸುಲಿತಾ ಇದ್ದಾರೆ, ಆ ಒಂದು ಕಡಿವಾಣ ಆಗ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ. ಅದಕ್ಕೆ ನಾವು ಈಗಾಗಲೇ ತಾವು ಕೇಳಿದಿರಿ, ತಾವು ಹೇಗೆ ನಡೆಸ್ತೀರಿ ಸ್ಟಾಫ್. ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ವಾಣಿಜ್ಯ ವಿಭಾಗದ ಸ್ಟಾಫ್ಗಳು ಇದೆ, ಅನೇಕ ಅನುಭವಿ ಪ್ರಾಧ್ಯಾಪಕರು ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಆ ತರಗತಿಗಳನ್ನು ನಡೆಸಲು ನಮ್ಗೆ ಯಾವುದೇ ತೊಂದರೆ ಇಲ್ಲ. ನಮಗೆ ಬೇಕಾದಂಥ ಮೂಲಭೂತವಾದಂಥ ಸೌಕರ್ಯ ಏನು, ಇನ್ನು ಕಂಪ್ಯೂಟರ್ ಲ್ಯಾಬ್ ಇರಬೇಕು, ಇನ್ನು ಕ್ಲಾಸ್ ರೂಮ್ ಇರಬೇಕು, ಈಗಾಗಲೇ ನಮ್ಮಲ್ಲಿ ಯಥೇಚ್ಛವಾಗಿದೆ. ಯಾಕಂದ್ರೆ ಇದು ಸುಮಾರು 80 ವರ್ಷದಂತ ಹಳೆಯಂತ ಕಾಲೇಜು. ಈ ಕಾಲೇಜಿನಲ್ಲಿ ಯಾವುದೇ ಮೂಲಭೂತಕ್ಕೆ ಸೌಕರ್ಯಕ್ಕೆ ನಮಗೆ ಯಾವುದೇ ಅಂತ ತೊಂದರೆ ಇಲ್ಲ. ಅದರ ಜೊತೆಗೆ ಶಿಕ್ಷಕರ ಒಂದು ವಿಶೇಷವಾಗಿ ಒಂದು ಪ್ರತಿಭಾನ್ವಿತ ಮತ್ತು
ಒಂದು ಅನುಭವಿಸಿದ ಪ್ರಾಧ್ಯಾಪಕರ ಕೊರತೆ ಇಲ್ಲ. ಈ ಒಂದು ಸಂಜೆ ಕಾಲೇಜಲ್ಲಿ ಬರುವಂಥ ದಿನಗಳಲ್ಲಿ ಒಂದು ಪ್ರತಿಷ್ಠಿತವಾದಂಥ ಕಾಲೇಜು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳೀತದೆ ಎಂಬ ಆಶಾಭಾವನೆಯಿಂದ ಅದಕ್ಕೆ ತಮ್ಮ ಸಹಕಾರ ಮತ್ತು ಸಾರ್ವಜನಿಕ ಸಹಕಾರ ಇರಲಿ ಅಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನ ನಾನು ಕರಿತಾ ಇದ್ದೇನೆ. ಹಾಗೆ ಒಂದು ವಿದ್ಯಾರ್ಥಿಗಳಿಗೆ ಗೊಂದಲ ಏನಿರ್ತದೆ ಅಂತಂದ್ರೆ, ಈ ಸಂಜೆ ಕಾಲೇಜು ಅಂತಂದ್ರೆ ಇದು ಈಗಿದ್ದಂಥ ರೆಗ್ಯುಲರ್ ಕಾಲೇಜ್ಗಿಂತ ಏನು ಭಿನ್ನತೆ ಇರಬಹುದು, ಅದರಲ್ಲಿ ವಿಶೇಷವಾದಂಥ ಭಿನ್ನತೆ ಏನಿಲ್ಲ. ತರಗತಿಗಳು ಮುಂಜಾನೆ ಪ್ರಾರಂಭವಾಗುವಂಥ ತರಗತಿಗಳು ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರವಾಗಿ ತಾವು ಏನು ತಮ್ಮ ಕಾರ್ಯದ ಕೆಲಸದ ಅವಧಿ ಮುಗಿದ ನಂತರ ನಾವು ಅದನ್ನ 5 ಗಂಟೆಯಿಂದ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಬೇಕು ಈಗ ಯೋಜನೆ ಹಾಕೊಂಡಿದ್ದೇವೆ. ತಮಗೆ ಬೇಕಾದ ಸರ್ಟಿಫಿಕೇಟ್ಗಳು ಏನು ತಾವು ರೆಗ್ಯುಲರ್ BCom BA ಕೋರ್ಸನ್ನು ಮಾಡ್ತಾರೆ, ಆ BCom ಕೋರ್ಸ್ಗೆ ಬೇಕಾದಂಥ ತಮ್ಮ PUC ಅಂಕಪಟ್ಟಿ ಮತ್ತು TC ಇಷ್ಟಿದ್ರೆ ಸಾಕು. ಅದರ ಜೊತೆಗೆ ತಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟು, ಅದರ ಜೊತೆಗೆ ಏನು ಗೊಂದಲ ಬೇಡ ಏನು. ಯಾಕಂದ್ರೆ ಇದನ್ನು ಒಂದು ಸರ್ಕಾರಿ ಕಾಲೇಜು, ಅದರ ಜೊತೆಗೆ ನಾವು ಇನ್ನು ರೆಗ್ಯುಲರ್ ಕಾಲೇಜಿನಲ್ಲಿ ಯಾವ ತರ ಪ್ರವೇಶ ಪಡಿತೇವೆ ಅದೇ ತರ ಇಲ್ಲ ಪ್ರವೇಶ ಪಡೆದು ಯಾವ ತರ ರೆಗ್ಯುಲರ್ ಕಾಲೇಜಿನಲ್ಲಿ ಫೀಸ್ ಇರ್ತದೆ ಅದೇ ಫೀಸನ್ನ ಈವ್ನಿಂಗ್ ಕಾಲೇಜಲ್ಲಿ ಇರ್ತದೆ. ಇದರಲ್ಲಿ ಕೇವಲ ವ್ಯತ್ಯಾಸ ವಿದ್ಯಾರ್ಥಿಗಳು ಹೇಳೋದ್ರೆ ಕೇವಲ ವ್ಯತ್ಯಾಸ ಇಲ್ಲಿ ಇರೋದು ಇಷ್ಟೇ ಅಂತಂದ್ರೆ ತರಗತಿಗಳು ಸಾಯಂಕಾಲ ನಡೀತವೆ. ಅದಕ್ಕೆ ಈ ಒಂದು ಮಾಹಿತಿಯನ್ನ ಇನ್ನೇನಾದ್ರು ತಮಗೇನು ಮಾಹಿತಿ ಬೇಕಾದರೆ ನಾನು ಡಾಕ್ಟರ್ ರಾಜ್ಕುಮಾರ್ ಸಲ್ಗರ್ ಸಂಜೆ ಕಾಲೇಜಿನ ಒಂದು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಬೇಕಾದ್ರೆ ನನ್ನ ನಂಬರನ್ನು ತಮಗೆ ಕೊಡ್ತೇನೆ, 9845606613. ತಮಗೆ ಅವಶ್ಯ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ಈ ನಮ್ಮ ಕಾಲೇಜು ಸರ್ಕಾರಿ ಪದವಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿ. ಇದು ನನ್ನ ವಾಣಿಜ್ಯ ವಿಭಾಗದ UG ವಿಭಾಗದ ಕೋಆರ್ಡಿನೇಟರ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಶಶಿಕಾಂತ್ ಕೊಳ್ಳಿ ಅಂತ, ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಕ್ರಿಸ್ಪ್ ಸಂಸ್ಥೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು 2024-25ನೇ ಸಾಲಿನಲ್ಲಿ BCom ರಿಟೇಲ್ ಆಪರೇಷನ್ಸ್ ಕೋರ್ಸನ್ನು ನೂತನವಾಗಿ ನಮ್ಮ ಕಾಲೇಜಿನಲ್ಲಿ ಪ್ರಾರಂಭವಾಗಿದೆ. ಇದು ಕಲಬುರಗಿನಲ್ಲೇ ಪ್ರಥಮ ಕೋರ್ಸ್ ಸ್ಟಾರ್ಟ್ ಆಗಿದೆ. ಇದು ಅಪ್ರೆಂಟಿಸ್ಶಿಪ್ ಬೇಸ್ಡ್ UG ಕೋರ್ಸು ಸ್ಟಾರ್ಟ್ ಆಗಿದೆ. ಈ ಕೋರ್ಸಿಗೆ ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳು PUC ಪಾಸ್ ಆಗಿರಬೇಕು, ಯಾವುದೇ ಇರಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಸೈನ್ಸ್ ಆಗಿರಲಿ. 2 ವರ್ಷ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ 3ನೇ ವರ್ಷ ಕಂಪ್ನಿನಲ್ಲಿ ಅಪ್ರೆಂಟಿಸ್ಶಿಪ್ ಆಗಿ ಕಾರ್ಯನಿರ್ವಹಿಸುತ್ತಾ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮುಗಿದ ಅವರಿಗೆ ಪ್ರತಿ ತಿಂಗಳ ಊಟ ಮತ್ತು ವಸತಿ ಜೊತೆಗೆ ಸ್ಟೈಪೆಂಡ್ ಕೂಡ 11,000 ರೂಪಾಯಿ ಅವರಿಗೆ ಕೊಡುತ್ತೆ. ಆ ವರ್ಷ 3ನೇ ವರ್ಷದಲ್ಲಿ ಅಂತಿಮ ಪರೀಕ್ಷೆ ಮುಗಿದ ನಂತರ ಅವರಿಗೆ ಅದೇ ಕಂಪ್ನಿನಲ್ಲಿ ಜಾಬ್ ಗ್ಯಾರಂಟಿ ಕೊಟ್ಟು ಕೆಲಸ ಕೊಟ್ಟು ಸಂಪೂರ್ಣ ಸಂಬಳದ ಜೊತೆಗೆ ಅವ್ರ ಕಾರ್ಯನಿರ್ವಹಿಸಕ್ಕೆ ಆಧಾರ ಸ್ತಂಭವಾಗಿ ಕಾರ್ಯನಿರ್ವಹಿಸಲು ಅವರಿಗೆ ಅನುಕೂಲ ಮಾಡಿಕೊಡುತ್ತೈತೆ. ಈ ಕೋರ್ಸಿಗೆ 60 ಇಂಟೇಕ್ ಕೆಪಾಸಿಟಿ ಕೊಟ್ಟಿದೆ ನಮ್ಮ ಕಾಲೇಜಿನಲ್ಲಿ. ಪ್ರಸ್ತುತ ಸಾಲಿನಲ್ಲಿ ನಾವು ನಮ್ಮ ಕಾಲೇಜಿನಿಂದ ನಮ್ಮ ಪ್ರಾಂಶುಪಾಲರ ನೇತೃತ್ವದಲ್ಲಿ ಬ್ಯಾನರ್ಸ್ ಬಂಟಿಂಗ್ಸ್ ಮಾಡಿದ್ದೀವಿ, ಮೀಡಿಯಾದಲ್ಲಿ ಮಾಡಿದ್ದೀವಿ, ಇನ್ಸ್ಟಾಗ್ರಾಮ್ದಲ್ಲಿ ಮಾಡಿದ್ದೀವಿ, ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿ ಅಡ್ಮಿಷನ್ ವಿವಿಧ ಕಾಲೇಜುಗಳಿಗೆ ಹೋಗಿ ಪ್ರಾಂಶುಪಾಲರಿಗೆ ಮನವರಿಕೆ PUC ಕಾಲೇಜಿನಲ್ಲಿ ಮನವರಿಕೆ ಮಾಡಿಕೊಟ್ಟು ನಮ್ಮ ಕಾಲೇಜಿನಲ್ಲಿ ಪ್ರವೇಶಾತಿ ತಗೋತಾ ಇದ್ದೀವಿ. ಈ ಕೋರ್ಸು ವಿದ್ಯಾರ್ಥಿಗಳಿಗೆ ಗ್ಯಾರಂಟಿ ಜಾಬ್ ಜೊತೆಗೆ ಅವರು ತಮ್ಮ ಕುಟುಂಬವನ್ನು ಆಧಾರಸ್ತಂಭವಾಗಿ ನಿರ್ವಹಿಸಲು ಅನುಕೂಲ ಮಾಡಿಕೊಡ್ತೈತೆ. ಇದನ್ನು ನಾನು ಮಾಧ್ಯಮ ಮಿತ್ರರಿಗೆ ತಿಳಿಸ್ತಾ ನಾನು ಇದು ಕಳೆದ 1 ತಿಂಗಳಿಂದ ಪ್ರವೇಶಾತಿ 15 ದಿನಗಳಿಂದ ಪ್ರಾರಂಭವಾಗಿದೆ. ಜೂನ್ 15ರಿಂದ ಪ್ರಾರಂಭವಾಗಿದೆ. ಜುಲೈ 6ನೇ ತಾರೀಕಿಗೆ ಪ್ರವೇಶಾತಿ ವಿತೌಟ್ ಫೈನ್ ಫೀಸ್ ಇದೆ. ಮತ್ತು ಜುಲೈ 15ಕ್ಕೆ ವಿತ್ ಫೈನ್ ಫೀಸು 100 ರೂಪೀಸ್ ಇದೆ. ಈ ಫೀಸು ರಾಜ್ಯದಲ್ಲೇ ಅತಿ ಕಡಿಮೆ ಫೀಸು ನಮ್ಮ ಕಾಲೇಜಿನಲ್ಲಿ ಇದೆ. ಮತ್ತೆ ಎಷ್ಟಿದೆ ಸರ್ ಫೀಸು 3,545 ರೂಪಾಯಿ ಇದೆ ಜನರಲ್ ಮೆಂಟಿಗೆ. ಲೇಡೀಸಿಗೆ ಮತ್ತು SC STಗೆ 2,655 ರೂಪಾಯಿ ಇದೆ. OBCದವರಿಗೆ 3,545 ರೂಪಾಯಿ ಇದೆ. ವಿದ್ಯಾರ್ಥಿ ವೇತನ ಸಿಗುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. SC ST OBC ಮತ್ತು ಮೈನಾರಿಟಿಗಳಿಗೆ ಯಾವ್ರವರ ಇದ್ರ ಪ್ರಕಾರ ಕ್ಯಾಟಗರಿ ವೈಸ್ ಪ್ರಕಾರ ರಾಜ್ಯ ಸರ್ಕಾರ ಏನು ಶಿಷ್ಯ ವೇತನ ಕೊಡುತ್ತೆ ಅದನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಹಾಸ್ಟೆಲ್ ನಮ್ಮ ಕಾಲೇಜ್ ಅಟ್ಯಾಚ್ಡ್ ಒಂದು ಹಾಸ್ಟೆಲ್ ಇದೆ, ಪಕ್ಕದಲ್ಲಿ ಕೂಡ ಹಾಸ್ಟೆಲ್ಗಳಿದ್ದಾವೆ. ಮತ್ತು OBC ಹಾಸ್ಟೆಲ್ ಇದ್ದಾವೆ, ಮೈನಾರಿಟಿ ಹಾಸ್ಟೆಲ್ಗಳಿದ್ದಾವೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ಗಳ ಕೊರತೆ ಅಂತೂ ಇಲ್ಲಿ ಇಲ್ಲ ನಮ್ಮ ಕಾಲೇಜಿನಲ್ಲಿ. ಈಗ ಕೆಲವೊಂದು ಮಾಹಿತಿ ಗೊತ್ತಿರಲ್ಲ ಸರ್, ಇಲ್ಲಿ ಬರ್ಬೇಕಾದ್ರೆ ಕಷ್ಟ ಆಗುತ್ತೆ. ಹಳ್ಳಿನಲ್ಲಿ ಇರ್ತಾರೆ, ಎಲ್ಲೋ ಬೇರೆ ಕಡೆ ಇರ್ತಾರೆ,
ಅವಾಗ ಅಲ್ಲಿದೆ ಕೂತು ವಿಚಾರಣೆ ಮಾಡ್ಬೇಕಾದ್ರೆ ನಿಮ್ಮ ನಂಬರ್ ಗಿಂಬರ್ ಅದ್ರ ಹೇಳಿ ಸರ್. ನನ್ನ ಹೆಸರು ಶಶಿಕಾಂತ್ ಕೊಳ್ಳಿ ಅಂತ. ನಾವು ವಾಣಿಜ್ಯ ಶಾಸ್ತ್ರ ವಿಭಾಗದ ಕೋಆರ್ಡಿನೇಟರ್ ಆಗಿ ಕಾರ್ಯ ನಿರ್ವಹಿಸ್ತಿದ್ದೀನಿ. ನನ್ನ ಮೊಬೈಲ್ ನಂಬರ್ 9448675817. ನನ್ನ ಹೆಸರು ಶಶಿಕಾಂತ್ ಕೊಳ್ಳಿ ಅಂತ. ನಮಸ್ಕಾರ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಟಿ ವಿ ಅಡ್ವೇಶ್, ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿಯ ಪರೀಕ್ಷಾ ನಿಯಂತ್ರಕ. ಈಗಾಗಲೇ ನಾವು ಕಳೆದ ದಶಮಾನಕ್ಕೆ ಹೋಲಿಸಿದರೆ ಭಾಳ ಏರುಗತಿಯಲ್ಲಿ ನಮ್ಮ ಕಾಲೇಜು ತನ್ನ ಅಭಿವೃದ್ಧಿಯನ್ನು ಪಡೆದಿದೆ. ಜೊತೆಗೆ ಈ ಭಾಗದ ಎಲ್ಲ ಆಸುಪಾಸಿನ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಮುಖ ಕಾಲೇಜು. ನಮ್ಮಲ್ಲಿ ವಿಶ್ವವಿದ್ಯಾಲಯಕ್ಕೆ ಹೋಲಿಸಿದರೆ ಬಹುತೇಕ ಪಿ ಜಿಗಳು, ಸುಮಾರು 13 ಪಿ ಜಿಗಳು ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತವಾಗಿವೆ. ಜೊತೆಗೆ BCom, BA, BSc ಪದವಿಗಳು ಕೂಡ ಇವೆ. ಜೊತೆಗೆ ಈ ವರ್ಷದಿಂದ, ಈ ಸಾಲಿನಿಂದ BCom ಮತ್ತು BCA ಸಂಜೆ ಕಾಲೇಜುಗಳು ಕೂಡ ಆರಂಭವಾಗಿದ್ದು, ನಾವು ಬಹಳ ಕರಾರುವಕ್ಕಾಗಿ, ಯಾಕಂತಂದರೆ ಕಂಪೇರೇಟಿವ್ಲಿ ಯೂನಿವರ್ಸಿಟಿಗೆ ಹೋಲಿಸಿದರೆ ನಮ್ಮಲ್ಲಿ ಸುಮಾರು 100ಕ್ಕೂ ಅಧಿಕ ಜನ ಬೋಧಕರು, UGC ವೇತನ ಪಡೆಯುವ ಬೋಧಕರಿದ್ದಾರೆ, 75 ಜನ ಅತಿಥಿ ಬೋಧಕರಿದ್ದಾರೆ ಮತ್ತು 40ಕ್ಕೂ ಹೆಚ್ಚು ನಾನ್ ಟೀಚಿಂಗ್ ಸ್ಟಾಫ್ ಇರೋದರಿಂದ ಈ ಒಂದು ಕಾಲೇಜನ್ನು ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳಿಗೆ ಹಾಜರಾತಿ ಮತ್ತು ಇಂಟರ್ನಲ್ ಅಸೆಸ್ಮೆಂಟನ್ನು ಕಾಲಕಾಲಕ್ಕೆ ತೆಗೆದುಕೊಂಡು ಅದನ್ನು ನಾವು UVCMS ಮುಖಾಂತರ ಮತ್ತು LMS ಮೂಲಕ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅದು ವಿದ್ಯಾರ್ಥಿಗಳ ಗಮನಕ್ಕೂ ಕೂಡ ಬರುವುದರಿಂದ ಹಾಜರಾತಿಯಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ. ಮತ್ತು ಸಮಗ್ರವಾಗಿ ಪ್ರತಿ ವರ್ಷ 600ರಿಂದ 1100ರವರೆಗೂ ಕೂಡ ನಮ್ಮಲ್ಲಿ ಇಂಟೇಕ್ ಪ್ರವರ್ಧಿಸ್ತಾ ಇದೆ ಮತ್ತು ಅಷ್ಟು ಮಟ್ಟದಲ್ಲಿ ನಮಗೆ ಅಡ್ಮಿಷನ್ಸ್ ಬರ್ತಾ ಇವೆ. ಈ ಸಲ ಕೂಡ ಈಗಾಗಲೇ ಆರಂಭವಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಮತ್ತು ಆಸಕ್ತ ಪದವಿ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ತಮ್ಮ ಪ್ರವೇಶಾತಿಯನ್ನು ಪಡೆಯಲು ಇನ್ನೂ ಅವಕಾಶ ಇದೆ. ಈಗಾಗಲೇ ಪ್ರತಿ ಒಂದು ಪದವಿಗೆ ಸುಮಾರು 200 ಮೇಲ್ಪಟ್ಟು 300 ಮೇಲ್ಪಟ್ಟು ಅಡ್ಮಿಷನ್ಸ್ ಈಗಾಗಲೇ ಆಗಿವೆ. ಇನ್ನೂ 15 ದಿನಗಳ ಕಾಲಾವಕಾಶ ಇದೆ. ಯಾರೂ ಕೂಡ ಅಡ್ಮಿಷನ್ ವಂಚಿತರಾಗದೆ ಇಲ್ಲಿಗೆ ಬರಬೇಕು. ಜೊತೆಗೆ ನಾವು UVCMS ಅದು ಸರ್ಕಾರ ಪ್ರಾಯೋಜಿತ ಒಂದು ಆನ್ಲೈನ್ ಕಾರ್ಯಕ್ರಮದ ಪ್ರೋಗ್ರಾಮಿಂಗ್, ಅದು ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ. ಅದ್ರ ಜೊತೆಗೆ ನಾವು ಲೋಕಲ್ ಆಗಿ ಕೂಡ ಲೋಗಿಸಿಸ್ ಅನ್ನೋದ್ರ ಜೊತೆಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕಾಲಕಾಲಕ್ಕೆ ವಿದ್ಯಾರ್ಥಿಗಳ ಇಂಟರ್ನಲ್ ನಡೆಸಿ ಅವುಗಳ ಒಂದು ಅಂಕಗಳನ್ನು ದಾಖಲಿಸಿ ಜೊತೆಗೆ ಸೆಮ್-ಎಂಡ್ ಎಕ್ಸಾಮ್ಗಳನ್ನು ಮಾಡಿಕೊಂಡು ಇಲ್ಲಿ ನಮ್ಮ ಅಧ್ಯಾಪಕರಿಂದ 15ರಿಂದ 20 ದಿನದೊಳಗೆ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಕೊಡಮಾಡುವಂಥ ಕಾರ್ಯಕ್ರಮಗಳನ್ನು ಗತ 5-6 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ಕೊರೋನಾ ಬಂದರೂ ಕೂಡ ನಮ್ಮಲ್ಲಿ ಅತಿ ಹೆಚ್ಚಿನ ಮಟ್ಟದ ವಿದ್ಯಾರ್ಥಿ ಪ್ರವೇಶಾತಿ ನಡೆದು ಇದು ಯಶಸ್ವಿಯಾಗಿ ಅದನ್ನು ಸಂಘಟಿಸ್ತಾ ಬಂದಿದೆ. ಹೀಗಾಗಿ ವಿದ್ಯಾರ್ಥಿಗಳ ಒಂದು ಶೇಕಡವಾರು % ಕೂಡ ಹೆಚ್ಚಿನ ಮಟ್ಟದಲ್ಲಿ ಬಂದಿದ್ದರಿಂದ ನಮಗೆ ಪಿ ಜಿಗಳಲ್ಲಿ ವಿಶೇಷವಾಗಿ ನಮಗೆ ಯೂನಿವರ್ಸಿಟಿಗಿಂತ ಹೆಚ್ಚಿನ ಅರ್ಜಿಗಳು ಬಂದು ಹೆಚ್ಚಿನ ಒಂದು ಸ್ಪರ್ಧಾತ್ಮಕತೆ ನಾವು ಪಿ ಜಿಗಳಲ್ಲಿ ಕೂಡ ಅಡ್ಮಿಷನ್ಸ್ ಪ್ರತಿ ವರ್ಷ ತಗೊಳ್ತಾ ಇದ್ದೀವಿ. ಹೀಗಾಗಿ ಅಡ್ಮಿಷನ್ಸು ಎಷ್ಟು ವೇಗವಾಗಿ ಬರುತ್ತೋ ಅಷ್ಟೇ ರಿಸಲ್ಟ್ ಕೂಡ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟು ಅದರ ಬಗ್ಗೆ ನಮಗೆ ಪೂರ್ಣವಾದ ಸಂತೃಪ್ತಿ ಇದೆ. ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಅಹರ್ನಿಶಿ ದುಡಿದು ಕೇವಲ ಅಂಕಗಳಲ್ಲ, ಅವರ ಜೀವನ ಮೌಲ್ಯಗಳು ಕೂಡ ಇಲ್ಲಿ ವೃದ್ಧಿಸಲಿಕ್ಕೆ NSS ಘಟಕಗಳು, NCC, ರೆಡ್ ಕ್ರಾಸ್, ರೋವರ್ ಅಂಡ್ ರೇಂಜರ್ಸು ಇತ್ಯಾದಿ ಎಲ್ಲ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಯಶಸ್ವಿಯಾಗಿ ಸಂಘಟಿಸ್ತಾ ಬಂದಿದ್ದೇವೆ. ಆದ್ದರಿಂದ ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಈ ಕಾಲೇಜು ಅಹರ್ನಿಶಿ ದುಡಿತಾ ಇದೆ ಸರ್. ಈಗಾಗಲೇ ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಗೊತ್ತಿರುವಂತೆ ಈ ಭಾಗದಲ್ಲಿ ಬಹಳ ದೊಡ್ಡ ಮಹಾವಿದ್ಯಾಲಯ ನಮ್ಮದು ಮತ್ತು ಸ್ವಾಯತ್ತ ಪಟ್ಟಿಯಲ್ಲಿ ಬಳ್ಳಾರಿ ಮತ್ತು ನಮ್ಮ ಕಾಲೇಜು ಎರಡೇ ಕಾಲೇಜುಗಳು ಬೃಹತ್ ಪ್ರಮಾಣದಲ್ಲಿ ಪರಿಣಾಮ ಮತ್ತು ಪ್ರಮಾಣದಲ್ಲಿ ದೊಡ್ಡದಾಗಿದೆ. ಈಗ ನಾವು ಇವ್ಯಾಲ್ಯೂಯೇಷನ್ ಪ್ರಾಸೆಸ್ದಲ್ಲಿ ಬಹಳ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡ್ತೀವಿ. ಈಗಾಗಲೇ ನಾವು ಎಲ್ಲ ಸ್ನಾತಕೋತ್ತರ ಪದವಿಗಳ ಮೌಲ್ಯಮಾಪನವನ್ನು ಆನ್ಲೈನ್ ಡಿಜಿಟಲೀಕರಣ ಮಾಡಿದ್ದೀವಿ.
ಹೀಗಾಗಿ ಪ್ರಾಧ್ಯಾಪಕರು ಬಂದು ನಮ್ಮ ಡಿಜಿಟಲ್ ಲ್ಯಾಬ್ನಲ್ಲೇ ನಿಂತು ಸುಮಾರು 1 ಇಲ್ಲ 2 ದಿನದಲ್ಲಿನೇ ಅವರು ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಮುಗಿಸ್ಕೊಟ್ರೆ 3ನೇ ದಿನಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನ ಅಥವಾ ಫಲಿತಾಂಶವನ್ನ ಘೋಷಿಸುವ ಪ್ರಕ್ರಿಯೆ ಈಗಾಗಲೇ 2 ವರ್ಷದಿಂದ ಕಾರ್ಯಪ್ರವೃತ್ತವಾಗಿದೆ. ಮತ್ತು ಎಲ್ಲ UG ಮಟ್ಟದ ಮೌಲ್ಯಮಾಪನ ಪ್ರಕ್ರಿಯೆಯನ್ನ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರು ಮೊದಲ ಬಾರಿಗೆ ಅಥವಾ 1ನೇ ಬಾರಿ ಆಂತರಿಕ ಮೌಲ್ಯಮಾಪಕರಾಗಿ ಮೌಲ್ಯಮಾಪನ ಮಾಡ್ತಾರೆ. ಅದರ ಜೊತೆಗೆ ಬಾಹ್ಯವಾಗಿ ಬೇರೆ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಿಂದ ಕೂಡ ಪ್ರಾಧ್ಯಾಪಕರು ಮೌಲ್ಯಮಾಪಕರಾಗಿ ಬಂದು, ಇಲ್ಲವೇ ಆ ವಿಷಯಕ್ಕೆ ಸಂಬಂಧಿಸಿದ ವಿಷಯ ಪಂಡಿತರು ಬಂದು ಮೌಲ್ಯಮಾಪನ ಮಾಡಿದಾಗ ಅವೆರಡೂ ಮೌಲ್ಯಮಾಪನದ ಸರಾಸರಿಯನ್ನ ನೋಡಿಕೊಂಡು ವಿದ್ಯಾರ್ಥಿಗಳ ಫಲಿತಾಂಶವನ್ನ 1 ತಿಂಗಳೊಳಗೆ 20 ದಿನದಿಂದ 1 ತಿಂಗಳೊಳಗೆ ನಾವು ಪಾರದರ್ಶಕವಾಗಿ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನ ಕೊಡಮಾಡ್ತೇವೆ. ಅದರ ಜೊತೆಗೆ ಈ ಪರೀಕ್ಷಾ ವ್ಯವಸ್ಥೆಯಲ್ಲಿ ಕೂಡ ಸಾಕಷ್ಟು ಸುಧಾರಣೆಗಳನ್ನ ತಂದಿದ್ದೀವಿ. ಹೀಗಾಗಿ LMS ಅಂತೇಳಿ ಒಂದು ಆನ್ಲೈನ್ ನಮ್ಮಲ್ಲಿ ಪ್ರೋಗ್ರಾಮಿಂಗ್ ಇದೆ. ಅದರಲ್ಲಿ ವಿದ್ಯಾರ್ಥಿಗಳ ಅಟೆಂಡೆನ್ಸು ಮತ್ತು ಇಂಟರ್ನಲ್ಗಳನ್ನು ಕೂಡ ಆಗ್ತಾ ಇದ್ದೀವಿ. ಈ ತರ ಇಂಟರ್ನಲ್ ಅನ್ನ ಮತ್ತೆ ನಾವು ಸೆಮ್ ಎಕ್ಸಾಮ್ಗೆ ತೆಗೆದುಕೊಂಡು ಅವರ ಫಲಿತಾಂಶದೊಂದಿಗೆ ಜೋಡಣೆ ಮಾಡಿ ಅವರಿಗೆ ರಿಸಲ್ಟ್ಸ್ ಅನ್ನ ಕೊಡಮಾಡಿ ಅಂಕಗಳನ್ನ ನೀಡುವಂತ ವ್ಯವಸ್ಥೆ. ಮತ್ತು ಅನೇಕ ಈ ಮೊದಲು ಇರತಕ್ಕಂಥ ವಿಶ್ವವಿದ್ಯಾಲಯಕ್ಕೂ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಹೋಲಿಸಿದರೆ ನಾವು 1 ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನ ಮತ್ತು ಅಂಕಪಟ್ಟಿಯನ್ನ ಕೊಡಮಾಡ್ತೀವಿ. ಹಾಗೇನೆ ವಿದ್ಯಾರ್ಥಿಗಳಿಗೆ ಏನಾದರೂ ತಮ್ಮ ಮೌಲ್ಯಮಾಪನದ ಬಗ್ಗೆ ಸಂಶಯ ಬಂದಾಗ ಅಥವಾ ಅದಕ್ಕೆ ಅವರು ಇನ್ನೂ ಬೇಕನಿಸಿದಾಗ RV ರಿವ್ಯಾಲ್ಯೂಯೇಷನ್ ಅಥವಾ ಚಾಲೆಂಜ್ ವ್ಯಾಲ್ಯೂಯೇಷನ್ ಕೂಡ ಮಾಡಬಹುದು. ಕೇವಲ 200 ರೂಪಾಯಿಗಳಲ್ಲಿ ಅವರಿಗೆ ಚಾಲೆಂಜ್ ವ್ಯಾಲ್ಯೂಯೇಷನ್ ಅನ್ನ ಮಾಡಿಕೊಟ್ಟು ಮತ್ತೆ ಈ ಬಾಹ್ಯ ಮೌಲ್ಯಮಾಪಕರನ್ನ ಕರೆಸಿ ಅದನ್ನ ಕೂಡ ನಾವು ಕೇವಲ 1 ವಾರದಲ್ಲಿನೇ ಮೌಲ್ಯಮಾಪನ ಮಾಡಿಸಿ ವಿದ್ಯಾರ್ಥಿಗಳಿಗೆ ನಾವು ಫಲಿತಾಂಶವನ್ನ ಕೊಡಮಾಡ್ತೇವೆ. 1 to 6 ಸೆಮ್ ಮುಗಿದ ನಂತರ ನಮ್ಮ ಕಾಲೇಜನ್ನ ಬಿಟ್ಟು ಹೋಗಿರ್ತಾನ ವಿದ್ಯಾರ್ಥಿ, ಆದ್ರೆ ಅವನಿಗೆ ಎಲ್ಲೋ ಒಂದು ಕಡೆ 1-2 ವಿಷಯಗಳು ಉಳಿದಿರ್ತವೆ ಯಾವುದೋ ಒಂದು ಸೆಮ್ದಲ್ಲಿ. ಹೀಗಾಗಿ ವಿದ್ಯಾರ್ಥಿಯ ದೃಷ್ಟಿಯಿಂದ ನಾವು 1 ರಿಂದ 6ನೇ ಸೆಮ್ ವರೆಗೂ ಅತಿ ಕಡಿಮೆ ಫೀಸ್ನಲ್ಲಿ ಸೇವೆ ಇಯರ್ ಅನ್ನ ಮಾಡ್ತೇವೆ. ಸೇವೆ ಇಯರ್ ಅನ್ನ ಮಾಡಿ 1 to 6 ಸೆಮ್ ಯಾವುದೇ ವಿದ್ಯಾರ್ಥಿ ಯಾವುದೇ ಸೆಮ್ದಲ್ಲಿ ಫೇಲ್ ಆದ್ರೂ ಕೂಡ ಅದನ್ನು ಕೂಡ ಬಂದು ಆತ ಕೇವಲ 400 ರೂಪಾಯಿ ಪ್ರತಿ ಸಬ್ಜೆಕ್ಟಿಗೆ ಫೀಸ್ ಅನ್ನ ಕೊಡಮಾಡುವ ಮುಖಾಂತರ ಪರೀಕ್ಷೆಯನ್ನ ಬರೆದು ಆತ ಪಾಸ್ ಆಗಬಹುದು. ಇಂಥದನ್ನ ನಾವು ವಾರ್ಷಿಕವಾಗಿ ಎಲ್ಲಾ ಸೆಮ್ ಎಕ್ಸಾಮ್ ಮುಗಿದ ನಂತರ ಪ್ರತಿ ವರ್ಷ ಆಲ್ಮೋಸ್ಟ್ ಈಗ 3ನೇ ಸಲ ಸೇವೆ ಇಯರ್ ಮಾಡಿ ನಮ್ಮಲ್ಲಿ ಕೊನೆಯದಾಗಿ ಫಲಿತಾಂಶ ಕಾಣದೇ ಇರತಕ್ಕಂಥ ಅನೇಕ ಜನ ವಿದ್ಯಾರ್ಥಿಗಳಿಗೂ ಕೂಡ 1 ತಿಂಗಳಲ್ಲಿ ಸೇವೆ ಇಯರ್ ಮಾಡಿ ಅವರ ಒಂದು ಫಲಿತಾಂಶಕ್ಕಾಗಿ ಈ ಕಾಲೇಜು ಶ್ರಮಿಸುತ್ತಿದೆ. ಮತ್ತು ಯಾವಾಗಿಯೂ ಕೂಡ ಇಲ್ಲಿನ ಬೋಧಕ ವರ್ಗ, ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳ ಪರವಾಗಿದ್ದರಿಂದ ತ್ವರಿತಗತಿಯ ಫಲಿತಾಂಶವನ್ನ ನಾವು ಕೊಡಮಾಡ್ತಿದ್ದೇವೆ. ನಾನು ಡಾಕ್ಟರ್ TV ಅಡ್ವೇಶ್, ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿಯ ಪರೀಕ್ಷಾ ನಿಯಂತ್ರಕ. ನನ್ನ ಮೊಬೈಲ್ ಸಂಖ್ಯೆ 944-8010-5139. ಬೇಕಾದವರು ನನಗೆ ಸಂಪರ್ಕಿಸಬಹುದು. ನಮ್ಮ ಕಾಲೇಜಿನಲ್ಲಿ ಈಗಾಗಲೇ 13 ಸ್ನಾತಕೋತ್ತರ ಪದವಿಗಳು ಕಾರ್ಯಪ್ರವೃತ್ತವಾಗಿವೆ. ಅದರ ಜೊತೆಗೆ ಮನೋವಿಜ್ಞಾನ ಮತ್ತು ರಸಾಯನಶಾಸ್ತ್ರ ಸ್ನಾತಕೋತ್ತರ ಪದವಿಗಳಿಗಾಗಿ ನಾವೊಂದು ಪ್ರಸ್ತಾವನೆಯನ್ನ ಮುಖ್ಯ ಕಚೇರಿಗೆ ಕಳಿಸಿದ್ದೇವೆ. ಹಾಗೆಯೇ ಇನ್ನು ಮುಂದೆ ಕೂಡ MBA ಜರ್ನಲಿಸಮ್ ಮತ್ತು ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಬಗ್ಗೆ ಕೂಡ ಪ್ರಸ್ತಾವನೆಗಳನ್ನು ಶೀಘ್ರದಲ್ಲೇ ಕಳಿಸುತ್ತೇವೆ. ಮತ್ತು ಇವುಗಳಿಗೆ ಮಾನ್ಯತೆ ಬಂದ ನಂತರ ಅಷ್ಟೇ ಕರಾರುವಕ್ಕಾಗಿ ನಾವು ಬರುವಂಥ ಸೆಪ್ಟೆಂಬರ್ನಿಂದ ಎಲ್ಲ ಸ್ನಾತಕೋತ್ತರ ಪದವಿಗಳಿಗೆ ಪ್ರವೇಶಾತಿ ಆರಂಭವಾದಾಗ ಇವುಗಳಿಗೂ ಕೂಡ ಮಾನ್ಯತೆಯನ್ನು ಪಡೆದುಕೊಂಡು ಇದೇ ಸಾಲಿನಿಂದ ಆರಂಭಿಸುವಂಥ ಒಂದು ಯೋಜನೆ ನಮ್ಮ ಪ್ರಾಚಾರ್ಯರಲ್ಲಿ ಇದೆ. ಅದನ್ನು ಸಾಧ್ಯವಾದಷ್ಟು ಇದೇ ಸಾಲಿನಿಂದ ಕಾರ್ಯಪ್ರವೃತ್ತಗೊಳಿಸುತ್ತೇವೆ.